ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. Okay, after the second version of COVID, this is the second class. In the last class, we discussed about drill and drilling. ಈ ಇಂದಿನ ತರಗತಿಯಲ್ಲಿ ಡ್ರಿಲ್ ಮತ್ತು ಡ್ರಿಲ್ಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಟುಡೇ we will discuss another drill and drilling related topic, that is drill angles. ಇತರೆ ಕಟ್ಟಿಂಗ್ ಟೂಲ್ಸ್ನಲ್ಲಿ ಯಾವ ರೀತಿ ಹ್ಯಾಂಗಲ್ಸನ್ನು ನೀವು ತಿಳಿದುಕೊಂಡಿದ್ದೀರೋ, ಉದಾಹರಣೆಗೆ ಚಿಸಲ್ಸನ್ನು ಒಂದು ಕಟ್ಟಿಂಗ್ ಟೂಲನ್ನು ತೆಗೆದುಕೊಂಡ್ರೆ ಅಲ್ಲೂ ಕೂಡ ನಿಮಗೆ ಬ್ರೇಕ್ ಆ್ಯಂಗಲ್, ಕ್ಲಿಯರೆನ್ಸ್ ಆ್ಯಂಗಲ್, ಪಾಯಿಂಟ್ ಆ್ಯಂಗಲ್, ಈ ರೀತಿ ಅನೇಕ ಹ್ಯಾಂಗಲ್ಸನ್ನು ನಾವು ನೋಡಿದ್ದೀವಿ. ಅಂದರೆ ಯಾವುದೇ ಒಂದು ಕಟ್ಟಿಂಗ್ ಟೂಲ್ಸ್ ಎಫಿಷಿಯೆಂಟಾಗಿ ಮೆಟಲನ್ನು ಕಟ್ ಮಾಡಬೇಕಂದ್ರೆ ಈ ಕೋನಗಳು ಏನಿದೆ, ಹ್ಯಾಂಗಲ್ಸ್ ಏನಿದೆ, ಇವು ಭಾಳ ಪ್ರಾಮುಖ್ಯವನ್ನು ಪಡ್ಕೊಳ್ಳುತ್ತೆ. ಆ ಒಂದು ಎಫಿಷಿಯನ್ಸಿ ಆಫ್ ದ ಆಪರೇಷನ್ಸ್ ಆ್ಯಂಡ್ ಇಟ್ಸ್ ಟೂಲ್. ಆ ಟೂಲ್ ಎಫಿಷಿಯನ್ಸಿ ಮತ್ತು ಆಪರೇಷನ್ಸ್ ಎಫಿಷಿಯೆಂಟ್ ಆಗಿದೆ ಅನ್ಕೋಬೇಕಾದ್ರೆ ಈ ಹ್ಯಾಂಗಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಈ ತರಗತಿಯಲ್ಲಿ ಡ್ರಿಲ್ ಆ್ಯಂಗಲ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ you shall be able to identify the various angles of a twist drill. Twist drills ನಲ್ಲಿ ಯಾವ್ಯಾವೆಲ್ಲ ಹ್ಯಾಂಗಲ್ಸು ಇದೆ, ಸ್ಟೇಟ್ ದ ಫಂಕ್ಷನ್ಸ್ ಆಫ್ ಈಚ್ ಆ್ಯಂಗಲ್, ಪ್ರತಿಯೊಂದು ಹ್ಯಾಂಗಲ್ಸ್ನ ಕಾರ್ಯ ಏನು, ಆಸ್ ಪರ್ ISI ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ನಾವು ಏನು ಕರಿತೀವಿ, BIS, ಅದರ ಪ್ರಕಾರ ಎಲಿಕ್ಸ್ ಆ್ಯಂಗಲ್ನ ಟೈಪ್ಸ್ ಯಾವ್ಯಾವ್ದಿದೆ, how to designate or specify the drill as per ISI recommendations, and recommended drills, that means different angles for different materials. ಇದರ ಬಗ್ಗೆ ವಿಷಯವನ್ನು ನಾವು ತಿಳ್ಕೊಳ್ಳೋಣ. Now let us come to drill angles. Like all cutting tools, the drills provided with certain angles for efficiency in drilling. ಬೇರೆ ಇತರೆ ಕಟಿಂಗ್ ಟೂಲ್ಸ್ನ ರೀತಿಯಲ್ಲಿ ಯಾವ ರೀತಿ ನಾವು ಆ್ಯಂಗಲ್ಸನ್ನು ಪ್ರೊವೈಡ್ ಮಾಡಿರ್ತೀವಿ ಕಟಿಂಗ್ ಟೂಲ್ಸ್ಗೆ, ಅದೇ ರೀತಿ ಡ್ರಿಲ್ಸ್ನಲ್ಲೂ ಕೂಡ ನಾವು ಆ್ಯಂಗಲ್ಸನ್ನು ಪ್ರೊವೈಡ್ ಮಾಡಿರ್ತೀವಿ. ಬಿಕಾಸ್ ಆಫ್ ಎಫಿಷಿಯನ್ಸಿ ಇನ್ ಡ್ರಿಲ್ಲಿಂಗ್ ಎಫಿಷಿಯನ್ಸಿಗೋಸ್ಕರ ಕರಾರುವಕ್ಕಾದ ಕ್ಷಮತೆಯುಳ್ಳ ಹೋಲನ್ನು ಮಾಡಬೇಕಾದ್ರೆ ಈ ಡ್ರಿಲ್ಗೆ ಇರ್ತಕ್ಕಂಥ ಹ್ಯಾಂಗಲ್ಲು ಬಹಳ ಪ್ರಾಮುಖ್ಯವನ್ನು ಪಡೆದುಕೊಳ್ಳುತ್ತೆ. ದೇರ್ ಆರ್ ಡಿಫರೆಂಟ್ ಆ್ಯಂಗಲ್ಸ್ ಫಾರ್ ಡಿಫರೆಂಟ್ ಪರ್ಪಸ್. ಪ್ರತಿ ಆ್ಯಂಗಲ್ಸ್ ಕೂಡ ಬೇರೆ ಬೇರೆ ಪರ್ಪಸ್ಗೋಸ್ಕರ ಇರುತ್ತೆ. ಎಲ್ಲ ಯಾವ್ಯಾವ ಆ್ಯಂಗಲ್ಸ್ ಇದೆ, ಡ್ರಿಲ್ಸ್ನಲ್ಲಿ ಎಷ್ಟು ಥರ ಹ್ಯಾಂಗಲ್ಸ್ಗಳನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಅಂದರೆ, ಒಂದು ಪಾಯಿಂಟ್ ಆ್ಯಂಗಲ್, ಎಲಿಕ್ಸ್ ಆ್ಯಂಗಲ್, ರೇಕ್ ಆ್ಯಂಗಲ್, ಕ್ಲಿಯರೆನ್ಸ್ ಆ್ಯಂಗಲ್ ಮತ್ತು ಚಿಸಲ್ ಹೆಡ್ಜ್ ಆ್ಯಂಗಲ್. ಸೊ ದಿಸ್ 5 ಆ್ಯಂಗಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಡ್ರಿಲ್ಸ್ ಟು ಪ್ರೊಡ್ಯೂಸ್ ಎ ಗುಡ್ ಡ್ರಿಲ್ಲಿಂಗ್. That means good hole. That means a efficiency in drilling ಅಂತ ನಾವು ಕರಿಬೋದು. ಅದೇ ಪಾಯಿಂಟ್ ಆ್ಯಂಗಲ್ ಆರ್ ಕಟಿಂಗ್ ಆ್ಯಂಗಲ್ ಅಂತ ಏನಿದೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಪಾಯಿಂಟ್ ಆ್ಯಂಗಲ್ ಅಥವಾ ಕಟಿಂಗ್ ಆ್ಯಂಗಲ್ ನೋಡಿ, ಈಗ ನಿಮಗೆ ಒಂದು ಡ್ರಿಲ್ ಚಿತ್ರ ಬಂದಿದೆ. ಈ ಡ್ರಿಲ್ ಚಿತ್ರದಲ್ಲಿ ಈ ಒಂದು 2 ಪಾಯಿಂಟ್ ಅಂತ, ಡ್ರಿಲ್ ಪಾಯಿಂಟ್ ಅಂತ ಗೊತ್ತು ನಿಮಗೆ. ಡ್ರಿಲ್ ಪಾಯಿಂಟಲ್ಲಿ ಇಟ್ ಇನ್ಕ್ಲೂಡ್ಸ್ ವಾಟ್ ಲಿಪ್ಸ್, ಕಟಿಂಗ್ ಎಡ್ಜಸ್, ಹೌದಲ್ಲ, ಕ್ಲಿಯರೆನ್ಸ್ ಆ್ಯಂಗಲ್, ಎವ್ರಿಥಿಂಗ್, ವೆಬ್ ಎಲ್ಲ ಅಲ್ಲಿ ನಿಮಗೆ ಕಾಣಿಸಿರುತ್ತೆ ಪಾಯಿಂಟಲ್ಲಿ.
ಫ್ರಂಟ್ ವ್ಯೂ ಅಲ್ಲಿ ನೋಡಿದಾಗ ಅಲ್ಲಿ ಪಾಯಿಂಟ್ ಆಂಗಲ್ ಅಂತ ಏನಿದೆ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಪೋರ್ಷನ್ಸ್ನಿಂದ ಈ ಪೋರ್ಷನ್ಸ್ವರೆಗೆ ಏನನ್ನ ತೋರಿಸಿದೀವಿ, ದಿಸ್ ಇಸ್ ಕಾಲ್ಡ್ ಪಾಯಿಂಟ್ ಆಂಗಲ್. ಜನರಲಿ the point angle of a general purpose drill is 180 degree. ಸಾಮಾನ್ಯವಾಗಿ ನಾವು ಜನರಲ್ ಪರ್ಪಸಸ್ ಡ್ರಿಲ್ಲಿಂಗ್ ಆಪರೇಷನ್ಸ್ ನಲ್ಲಿ ಡ್ರಿಲ್ ಅನ್ನ ಮಾಡಲಿಕ್ಕೆ, ಅಂದ್ರೆ ಓಲನ್ನ, ಸರ್ಕ್ಯುಲರ್ ಓಲನ್ನ ಮಾಡಲಿಕ್ಕೆ ಆ ಡ್ರಿಲ್ ಯಾವ ಪಾಯಿಂಟ್ ಆಂಗಲ್ ಇರ್ತಕ್ಕಂಥ ಡ್ರಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದ್ರೆ 118 ಡಿಗ್ರಿ ಇರತಕ್ಕಂಥ 118 ಡಿಗ್ರಿ. 118 degree is the point angle for general purposes drill. This is the point angle. This is the angle between the cutting edges, ಅಂದರೆ ಲಿಪ್ಸ್, ಎರಡು ಲಿಪ್ಸ್ಗಳ ಮಧ್ಯ ಇದೆಯಲ್ಲ ಇಲ್ಲಿ, ಇದು ಈ ಸೈಡ್ ಲಿಫ್ಟ್, ಈ ಸೈಡ್ ಲಿಪ್, ಅಥವಾ ಈ ಸೈಡ್ ಕಟಿಂಗ್ ಎಡ್ಜ್, ಈ ಸೈಡ್ ಕಟಿಂಗ್, ಎರಡು ಕಟಿಂಗ್ ಎಡ್ಜಸ್ ಅನ್ನ ಮಧ್ಯೆ ಇರತಕ್ಕಂಥ ಒಂದು ಆ್ಯಂಗಲ್ ಅನ್ನು ನಾವು ಪಾಯಿಂಟ್ ಆ್ಯಂಗಲ್ ಅಂತ ನಾವು ಕರಿತೀವಿ. ಇದು ಜನರಲ್ ಆಗಿ 118, ಫುಲ್ ಆಫ್ ಆ್ಯಂಗಲ್ ಆದರೆ 59 ಡಿಗ್ರಿ ಅಂತ ನಾವು ಕರಿತೀವಿ. ದೀಸ್ ಆ್ಯಂಗಲ್, ಈ ಆ್ಯಂಗಲ್ ಏನಿದೆ, ಇಟ್ ಈಸ್ ವೆರೀಸ್ ಅಕಾರ್ಡಿಂಗ್ ಟು ದ ಹಾರ್ಡ್ನೆಸ್ ಆಫ್ ದ ಮೆಟೀರಿಯಲ್ ಟು ಬಿ ಡ್ರಿಲ್. ಇದು ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೋಬೇಕು. ಪಾಯಿಂಟ್ ಆ್ಯಂಗಲ್ ಏನಿದೆ ಮಕ್ಕಳೇ, ಇದು ಮೆಟಲ್ ಹಾರ್ಡ್ನೆಸ್ಗೆ ಅನುಸಾರವಾಗಿ ಈ ಪಾಯಿಂಟ್ ಆಂಗಲ್ ಅನ್ನು ನಾವೇನ್ ಮಾಡ್ತೀವಿ, ವೇರಿಯನ್ನ ಮಾಡ್ಕೊಳ್ತೀವಿ. ಪಾಯಿಂಟ್ ಆಂಗಲ್ ಅನ್ನು ನಾವು ವೇರಿಯನ್ನ ನಾವು ಮಾಡ್ಕೊಳ್ತೀವಿ. ಈ ಪಾಯಿಂಟ್ ಆಂಗಲ್ ಅಥವಾ ಕಟಿಂಗ್ ಎಡ್ಜ್ ಆಂಗಲ್ ಅಂತ ಏನ್ ಹೇಳಿದ್ವಿ, ಆದ್ಮೇಲೆ ಎರಡನೇದು ಬರ್ತಕ್ಕಂಥದ್ದು ಎಲಿಕ್ಸ್ ಆಂಗಲ್ ಅಂತ. ಸೊ ಎಲಿಕ್ಸ್ ಆಂಗಲ್, ಸೊ ನೋಡಿ ಇದು ಡ್ರಿಲ್ ಬಿಟ್ ಇದೆ. ಈ ಡ್ರಿಲ್ ಬಿಟ್, ದಿಸ್ ಇಸ್ ದ ಆಕ್ಸಿಸ್, ಸೆಂಟ್ರಲ್ ಲೈನ್ ಆಫ್ ದ ಡ್ರಿಲ್ ಬಿಟ್. ಸೊ ಅದು ಒಂದು ಆಕ್ಸಿಸ್ ಲೈನ್ ಇದೆ. ಅಲ್ಲಿಂದ ಈ ಲ್ಯಾಂಡ್ ಆರ್ ಮಾರ್ಜಿನ್ಸ್ ಅಂತ ನಾವೇನು ಕರಿತೀವಿ, ಅಲ್ಲಿಂದ ಒಂದು ಲೈನ್ ಬಂದಿದೆ. ಸೊ ಇನ್ ಬಿಟ್ವೀನ್ ದಟ್, ದಿಸ್ ಇಸ್ ದಿ ಎಲಿಕ್ಸ್ ಆಂಗಲ್. ಎಲಿಕ್ಸ್ ಆಂಗಲ್ ಇಸ್ ದ ಆಂಗಲ್ ಬಿಟ್ವೀನ್ ಎನಿ ಎಲಿಕ್ಸ್. ಎಲಿಕ್ಸ್ ಅಂದ್ರೆ ಸುರುಳಿ, ಅಪ್ಲೂಟ್ಸ್ ಹೋಗಿರುತ್ತಲ್ಲ, ಹೀಗೆ ಅಪ್ಲೂಟ್ಸ್ ಹೋಗಿರುತ್ತೆ, ಸರ್ಕ್ಯುಲರ್ ಹೀಗೆ ಎಲಿಕಲ್ ಫಾರ್ಮೇಷನ್ಸ್ ಆಗಿರುತ್ತಲ್ಲ, ಎನಿ ಎಲಿಕ್ಸ್. ಈ ಒಂದು ಎಲಿಕ್ಸ್ ಇಂದ ಈ ಡ್ರಿಲ್ನ ಸೆಂಟರ್ ಲೈನ್, ದಟ್ ಮೀನ್ಸ್ ಆಕ್ಸಿಯಲ್ ಲೈನ್ ಆನ್ ಇಟ್ಸ್ ರೈಟ್ ಆಫ್ ದ ಸರ್ಕ್ಯುಲರ್ ಸಿಲಿಂಡರ್ ಆರ್ ಎ ಡ್ರಿಲ್ ಬಿಟ್, ದಟ್ ಆಂಗಲ್ ಈಸ್ ಕಾಲ್ಡ್ ಎಲಿಕ್ಸ್ ಆಂಗಲ್ ಅಂತ ನಾವು ಕರಿತೀವಿ. ಫಾರ್ ಎನಿ ಡ್ರಿಲ್ ಮ್ಯಾನುಫ್ಯಾಕ್ಚರರ್, ಈ ಡ್ರಿಲ್ ಅನ್ನ ಮ್ಯಾನುಫ್ಯಾಕ್ಚರ್ಡ್ ಮಾಡೋದೇ ವಿತ್ ವರಿಂಗ್ ಎಲಿಕ್ಸ್ ಆಂಗಲ್ ಫಾರ್ ಡಿಫರೆಂಟ್ ಮೆಟೀರಿಯಲ್ಸ್. ಒಂದೊಂದು ಮೆಟೀರಿಯಲ್ಸ್ಗೆ ಒಂದೊಂದು ಎಲಿಕ್ಸ್ ಆಂಗಲ್ ಇರುತ್ತೆ. ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ, ಸಾಮಾನ್ಯವಾಗಿ ಜನರಲ್ ಪರ್ಪಸಸ್ ಡ್ರಿಲ್ಗೆ ಸ್ಟ್ಯಾಂಡರ್ಡ್ ಆಗಿ ಒಂದು ಎಲಿಕ್ಸ್ ಆಂಗಲ್ ಇರುತ್ತೆ, ಅದು 27.5 ಡಿಗ್ರಿ ಇರುತ್ತೆ ಅಂತ ಹೇಳಿ. ಜನರಲ್ ಮೈಲ್ಡ್ ಸ್ಟೀಲ್ ಮತ್ತು ಕ್ಯಾಸ್ಟರನ್ನ ಹೋಲ್ ಮಾಡ್ತಕ್ಕಂಥ ಒಂದು ಡ್ರಿಲ್ಗೆ 27.5 ಡಿಗ್ರಿ ಇರುತ್ತೆ. ಆದರೆ ಈ ಏನು ಎಲಿಕ್ಸ್ ಆಂಗಲ್ ಇದೆ, ಡಿಫರೆಂಟ್ ಎಲಿಕ್ಸ್ ಆಂಗಲ್ ಇರ್ತಕ್ಕಂಥ ಡ್ರಿಲ್ಸ್ ಅನ್ನ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ಸ್ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡಿರ್ತೀವಿ. ದ ಎಲಿಕ್ಸ್ ಆಂಗಲ್ ಡಿಟರ್ಮೈನ್ಸ್ ದ ರ್ಯಾಕ್ ಆಂಗಲ್ ಅಟ್ ದ ಕಟಿಂಗ್ ಎಡ್ಜ್ ಆಫ್ ದ ಟ್ವಿಸ್ಟ್ ಡ್ರಿಲ್. ನೋಡಿ, ಈ ಎಲಿಕ್ಸ್ ಆಂಗಲ್ ಏನಿದೆ, ಇದು ರ್ಯಾಕ್ ಆಂಗಲ್ ಕೂಡ ಡಿಟರ್ಮೈನ್ ಮಾಡುತ್ತೆ ಕಟಿಂಗ್ ಎಡ್ಜ್ನಲ್ಲಿ. ದ ಎಲಿಕ್ಸ್ ಆಂಗಲ್ ವೆರಿ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ಬೀಯಿಂಗ್ ಡ್ರಿಲ್ಡ್. ನಾವು ಯಾವ ಮೆಟೀರಿಯಲ್, ಸಾಫ್ಟಾ, ಹಾರ್ಡಾ, ಮೀಡಿಯಮ, ಈ ರೀತಿ ಅದಕ್ಕೆ ಅನುಸಾರವಾಗಿ ಎಲಿಕ್ಸ್ ಆಂಗಲ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಕಾರ್ಡಿಂಗ್ ಟು ದ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ನಮ್ಮ ISI ಪ್ರಕಾರ, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಮುಖ್ಯವಾಗಿ ನಾವು 3 ಟೈಪ್ಸ್ ಎಲಿಕ್ಸ್ ಆಂಗಲ್ ಅನ್ನು ಬಳಸ್ತೀವಿ. ಅಕಾರ್ಡಿಂಗ್ ಟು ದ ಇಂಡಿಯನ್ ಸ್ಟ್ಯಾಂಡರ್ಡ್ 3 types of drills are used for drilling for various material, that is H type, N type and S type ಅಂತ ಕರಿತೀವಿ. ನೋಡಿ, 3 ತರ. ಈಗ ನಿಮಗೆ ಗೊತ್ತು, ಜನರಲ್ ಆಗಿ ಸರ್ ಯಾವ್ದಿದೆ ಅಂದ್ರೆ 27.5 ಡಿಗ್ರಿ ಇರತಕ್ಕಂಥ ಒಂದು ಎಲಿಕ್ಸ್ ಆಂಗಲ್ ಇರ್ತಕ್ಕಂಥ ಡ್ರಿಲ್ ಬಿಟ್ ಅನ್ನು ನಾವು ಬಳಸ್ತೀವಿ. ಸೊ ಸಾಮಾನ್ಯವಾಗಿ ದೇರ್ ಆರ್ 3 ಟೈಪ್ಸ್. ನೋಡಿ 10 to 13 ಡಿಗ್ರಿ ಇದೆ, ದಿಸ್ ಇಸ್ ಎ H ಟೈಪ್.
16 to 30 ಡಿಗ್ರಿ ಇದೆ, ದಿಸ್ ಇಸ್ ಎನ್ ಟೈಪ್. 35 to 40 ಡಿಗ್ರಿ ಇದೆ, ದಿಸ್ ಇಸ್ ಎಸ್ ಟೈಪ್. ಈಗ ಈ ಎಲಿಕ್ಸ್ ಆಂಗಲ್ನಲ್ಲಿ ಟೈಪ್ ಎನ್ ಅಂದರೆ 18 to 30 ಡಿಗ್ರಿ ನಾರ್ಮಲ್. ದಟ್ ಈಸ್ ಎ ನಾರ್ಮಲ್ ಲೋ ಕಾರ್ಬನ್ ಸ್ಟೀಲನ್ನು ಡ್ರಿಲ್ ಮಾಡಲಿಕ್ಕೆ ಇದನ್ನು ನಾವು ಬಳಸ್ತೀವಿ. ಟೈಪ್ ಎಚ್ ಅಂದರೆ ದಟ್ ಈಸ್ ಫಾರ್ ಆಡ್ ಅಂಡ್ ಟೆನಾಸಿಸ್ ಮೆಟೀರಿಯಲ್ಗೆ ಎಚ್ ಟೈಪ್ ಅನ್ನು 10 to 13 ಡಿಗ್ರಿ. ಎಸ್ ಅಂದರೆ ಫಾರ್ ಸಾಫ್ಟ್ ಅಂಡ್ ಟಫ್ ಮೆಟೀರಿಯಲ್, ಸಾಫ್ಟ್ ಅಂಡ್ ಟಫ್ ಮೆಟೀರಿಯಲ್ 35 to 45 ಡಿಗ್ರಿ. ಯಾವುದು? ಎಸ್ ಟೈಪ್ 35 to 45 ಡಿಗ್ರಿ. ಎಚ್ ಟೈಪನ್ನು ಎಲ್ಲಿ ಬಳಸ್ತೀವಿ ನಾವು? ಫಾರ್ ಆಡ್ ಅಂಡ್ ಟೆನಾಸಿಯಸ್ ಮೆಟೀರಿಯಲ್. ಎನ್ ಟೈಪನ್ನು ಎಲ್ಲಿ ಬಳಸ್ತೀವಿ? ಫಾರ್ ನಾರ್ಮಲ್ ಲೋ ಕಾರ್ಬನ್ ಸ್ಟೀಲ್. ಎಸ್ ಟೈಪನ್ನು ಎಲ್ಲಿ ಬಳಸ್ತೀವಿ? ಫಾರ್ ಸಾಫ್ಟ್ ಅಂಡ್ ಟಫ್ ಮೆಟೀರಿಯಲ್ಸ್. ಇದನ್ನು ನೆನಪಲ್ಲಿ ಇಟ್ಕೋಬೇಕು ಮಕ್ಕಳು. ಎಲಿಕ್ಸ್ ಆ್ಯಂಗಲನ್ನು ಕೇಳ್ತಾರೆ. ಎಚ್ ಎನ್ ಎಸ್ ಅಂತ ಏನಿದೆ ಇದು ಮೂರು ಇಂಪಾರ್ಟೆಂಟ್. ಯಾವ್ಯಾವ ಮೆಟೀರಿಯಲ್ಸ್ಗೆ ಯಾವ್ಯಾವ ಆ್ಯಂಗಲ್ಸ್ ಇರ್ತಕ್ಕಂಥ ಎಲಿಕ್ಸ್ ಆ್ಯಂಗಲ್ ಇರ್ತಕ್ಕಂಥ ಡ್ರಿಲ್ ಬಿಟ್ಟನ್ನು ಬಳಸ್ತಾರೆ. ಇನ್ ಜನರಲ್ already I told the type of drill used for general purpose drilling. ಜನರಲ್ ಪರ್ಪಸ್ ಡ್ರಿಲ್ಲಿಂಗ್ ವರ್ಕ್ಗೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಎನ್ ಟೈಪನ್ನು ಯೂಸ್ ಮಾಡ್ತೀವಿ. ಯಾವುದನ್ನು ಯೂಸ್ ಮಾಡ್ತೀವಿ? ಎನ್ ಟೈಪನ್ನು ಯೂಸ್ ಮಾಡ್ತೀವಿ. ಎನ್ ಟೈಪ್ ಎಷ್ಟು ಡಿಗ್ರಿಯಿಂದ ಇರ್ತದೆ? ದಟ್ ಇಟ್ ಈಸ್ 16 to 30 ಡಿಗ್ರಿ ಆರ್ 18 to 30 ಡಿಗ್ರಿ. ಜನರಲಿ 27.5 ಡಿಗ್ರಿ ಇರ್ತಕ್ಕಂಥ ಡ್ರಿಲ್ಲನ್ನು ನಾವು ಬಳಸ್ತೀವಿ. ಸೊ ಈ ರ್ಯಾಕ್ ಆ್ಯಂಗಲ್ ಅಂತ ಹೇಳಿದೆ. ಇದು ಎಲಿಕ್ಸ್ ಆ್ಯಂಗಲ್ ಡೆಟರ್ಮೈನ್ಸ್ ದ ರ್ಯಾಕ್ ಆ್ಯಂಗಲ್. ದಟ್ ಮೀನ್ಸ್ ರ್ಯಾಕ್ ಆ್ಯಂಗಲ್ ಇಸ್ ದ ಆ್ಯಂಗಲ್ ಆಫ್ ಫ್ಲೂಟ್. ರ್ಯಾಕ್ ಆ್ಯಂಗಲ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಎಲಿಕ್ಸ್ ಆ್ಯಂಗಲ್. ಅಂದರೆ ಇಟ್ ಇಸ್ ದ ಆ್ಯಂಗಲ್ ಆಫ್ ಫ್ಲೂಟ್. ಫ್ಲೂಟ್ ಆ್ಯಂಗಲ್ ಏನಿದೆ ಅದನ್ನು ನಾವು ರ್ಯಾಕ್ ಆ್ಯಂಗಲ್ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ದಿಸ್ ಇಸ್ ದ ರ್ಯಾಕ್ ಆ್ಯಂಗಲ್. ಸೊ ನೋಡಿ ಇಲ್ಲಿ ಎಲಿಕ್ಸ್ ಹೋಗಿದೆಯಲ್ಲ, ಈ ಎಲಿಕ್ಸಿಂದ ನೋಡಿ ಈ ಪೆರಿಪೆರಿನಲ್ಲಿ ಕೊಟ್ಟಿದ್ದಾರೆ. ಅಟ್ ಪೆರಿಪೆರಿ ಎಲಿಕ್ಸ್ ಪೆರಿಪೆರಿ ಇಲ್ಲಿಂದ ಇಲ್ಲಿವರೆಗೆ ಇರತಕ್ಕಂಥದ್ದನ್ನು ನಾವು ರ್ಯಾಕ್ ಆ್ಯಂಗಲ್ ಅಂತ ಕರಿತೀವಿ. ಆರ್ ಇಟ್ ಇಸ್ ನಥಿಂಗ್ ಬಟ್ ಎಲಿಕ್ಸ್ ಆ್ಯಂಗಲ್. ಇನ್ನೊಂದು ಇಂಪಾರ್ಟೆಂಟ್ ದಟ್ ಈಸ್ ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಕ್ಲಿಯರೆನ್ಸ್ ಆ್ಯಂಗಲ್. ಕ್ಲಿಯರೆನ್ಸ್ ಆ್ಯಂಗಲ್. ಸೊ ಇಟ್ ಈಸ್ 8 to 12 ಡಿಗ್ರಿ. ಸಮ್ಟೈಮ್ ಇಟ್ ಈಸ್ 15. 8 to 12 ಡಿಗ್ರಿ ಇರುತ್ತೆ. ಸೊ ಅದನ್ನು ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್ ಅಂತ ಕೂಡ ನಾವು ಕರಿತೀವಿ. ದ ಕ್ಲಿಯರೆನ್ಸ್ ಆ್ಯಂಗಲ್ ಇಸ್ ಟು ಪ್ರಿವೆಂಟ್ ದ ಫ್ರಿಕ್ಷನ್ಸ್ ಆಫ್ ದ ಟೂಲ್ ಬಿಹಾಂಡ್ ದ ಕಟಿಂಗ್ ಎಡ್ಜ್. ಏನು ಈ ಕ್ಲಿಯರೆನ್ಸ್ ಆ್ಯಂಗಲ್ ಇದೆ ಇದು ಏನನ್ನು ತಪ್ಪಿಸುತ್ತೆ ಅಂದರೆ ಫ್ರಿಕ್ಷನ್ಸ್ ಆಗೋದನ್ನು, ಘರ್ಷಣೆ ಆಗೋದನ್ನು, ಆ ಕಟಿಂಗ್ ಎಡ್ಜಸ್ನಲ್ಲಿ ಆ ಜಾಬ್ ಜೊತೆ ಆ ರಬ್ಬಿಂಗ್ ಆಗ್ತಕ್ಕಂಥದ್ದನ್ನು ಪ್ರಿವೆಂಟ್ ಮಾಡುತ್ತೆ. ಯಾವುದು? ಕ್ಲಿಯರೆನ್ಸ್ ಆ್ಯಂಗಲ್. ಸೊ ಜನರಲ್ ದ ಕ್ಲಿಯರೆನ್ಸ್ ಆ್ಯಂಗಲ್ ಈಸ್ 8 to 12 ಡಿಗ್ರಿ. ಎಷ್ಟಿರುತ್ತೆ ಕ್ಲಿಯರೆನ್ಸ್ ಆ್ಯಂಗಲ್ಲು? 8 ರಿಂದ 12 ಡಿಗ್ರಿ ಕ್ಲಿಯರೆನ್ಸ್ ಆ್ಯಂಗಲ್ ಇರುತ್ತೆ. ದಿಸ್ ವಿಲ್ ಹೆಲ್ಪ್ ಇನ್ ದ ಪೆನಿಟ್ರೇಷನ್ಸ್ ಆಫ್ ಕಟಿಂಗ್ ಎಡ್ಜ್ ಇನ್ ಟು ದ ಮೆಟೀರಿಯಲ್. ಈ ಒಂದು ಕ್ಲಿಯರೆನ್ಸ್ ಆ್ಯಂಗಲ್ ಏನಿದೆ ಮಕ್ಕಳೇ, ಇದು ಏನಕ್ಕೆ ನಮಗೆ ಸಹಕಾರವನ್ನು ನೀಡುತ್ತೆ, ಏನಕ್ಕೆ ಸಹಾಯವನ್ನು ಮಾಡುತ್ತೆ? ಈ ಕ್ಲಿಯರೆನ್ಸ್ ಆ್ಯಂಗಲಿಂದ ಏನು ಅನುಕೂಲ, ಫಂಕ್ಷನ್ಸ್ ಏನು, ಕಾರ್ಯ ಏನು ಅಂತಂದರೆ ದಿಸ್ ವಿಲ್ ಹೆಲ್ಪ್ ದ ಪೆನಿಟ್ರೇಷನ್ ಆಫ್ ದ ಕಟಿಂಗ್ ಎಡ್ಜ್ ಇನ್ ಟು ದ ಮೆಟೀರಿಯಲ್. ಅಂದರೆ ಈ ಡ್ರಿಲ್ ಬಿಟ್ಟು ನಿಮ್ಮ ಜಾಬ್ ಒಳಗಡೆ ಎಂಟರ್ ಆಗಲಿಕ್ಕೆ, ಒಳಗಡೆ ಒಳ ಹಾಳಕ್ಕೆ ಹೋಗಲಿಕ್ಕೆ ಸಹಕಾರವನ್ನು ಕೊಡುತ್ತೆ. ಅಲ್ಲಿ ಈ ಒಂದು ಪ್ರಿವೆಂಟೇಷನ್ ಏನನ್ನ ಫ್ರಿಕ್ಷನ್ಸ್ ಆಗೋದನ್ನು ತಪ್ಪಿಸುತ್ತೆ. ಪ್ರಿವೆಂಟೇಷನ್ ದ ಫ್ರಿಕ್ಷನ್ಸ್ ಆಫ್ ದ ಟೂಲ್ ಬಿಹೈಂಡ್ ದಿ ಕಟಿಂಗ್ ಎಡ್ಜ್. ಇಫ್ ದ ಕ್ಲಿಯರೆನ್ಸ್ ಆ್ಯಂಗಲ್ ಇಸ್ ಟೂ ಮಚ್, ಕ್ಲಿಯರೆನ್ಸ್ ಆ್ಯಂಗಲ್ ಏನಾದರೂ ಜಾಸ್ತಿ ಇದೆ, ದ ಕಟಿಂಗ್ ಎಡ್ಜ್ ವಿಲ್ ವೀಕ್. ಕಟಿಂಗ್ ಎಡ್ಜ್ ಏನಾಗುತ್ತೆ? ವೀಕ್ ಆಗುತ್ತೆ. ಆ್ಯಂಡ್ ಇಫ್ ಇಟ್ ಇಸ್ ಟೂ ಸ್ಮಾಲ್, ಇದೇನಾದರೂ 8 ಡಿಗ್ರಿಗಿಂತ ಕಡಿಮೆ ಆದಾಗ ದ ಡ್ರಿಲ್ ವಿಲ್ ನಾಟ್ ಕಟ್. ಡ್ರಿಲ್ ಕಟ್ ಮಾಡಲ್ಲ, ಮೆಟೀರಿಯಲನ್ನು ಏನು ಮಾಡಲ್ಲ? ಕಟ್ ಮಾಡಲ್ಲ. ಸೊ ಜಾಸ್ತಿ ಆದರೆ ವೀಕ್ ಆಗುತ್ತೆ, ಕಡಿಮೆ ಆದರೆ ಮೆಟಲನ್ನೇ ಕಟ್ ಮಾಡಲ್ಲ. ಸೊ ಹಾಗಾಗಿ ದ ಕ್ಲಿಯರೆನ್ಸ್ ಆ್ಯಂಗಲ್ ಆಫ್ ದ ಟ್ವಿಸ್ಟ್ ಡ್ರಿಲ್ ಈಸ್ 8 to 12 ಡಿಗ್ರಿ. ನೋಡಿ ಇಲ್ಲಿ ಮುಖ್ಯವಾಗಿ ಒಂದು 3 ಆ್ಯಂಗಲ್ಸ್ ಏನಿದೆ, ಈ 3 ಇಂಪಾರ್ಟೆಂಟ್. ಒಂದು ಪಾಯಿಂಟ್ ಆ್ಯಂಗಲ್ 118 ಡಿಗ್ರಿ, ಇನ್ನೊಂದು ಎಲಿಕ್ಸ್ ಆ್ಯಂಗಲ್, ಸೊ ಜನರಲ್ 27.5 ಡಿಗ್ರಿ. ಸೊ ಎಚ್ ಎನ್ ಎಸ್ 3 ಇರತಕ್ಕಂಥ ಆ್ಯಂಗಲ್.
ಅದು ಬಿಟ್ಟರೆ ನೆಕ್ಸ್ಟ್ ಕ್ಲಿಯರೆನ್ಸ್ ಆ್ಯಂಗಲ್ 8 to 12 ಡಿಗ್ರಿ. ಇನ್ನೊಂದು ಚಿಸಲ್ ಎಡ್ಜ್ ಆಂಗಲ್ ಆರ್ ವೆಬ್ ಆಂಗಲ್ ಅಂತ ಕರಿತೀವಿ. ಸೊ ಇಟ್ ಇಸ್ 55 ಡಿಗ್ರಿ ಇರುತ್ತೆ. ಚಿಸಲ್ ಎಡ್ಜ್ ಆಂಗಲ್ ಆರ್ ವೆಬ್ ಆಂಗಲ್, ಇದಕ್ಕೆ ಚಿಸಲ್ ಎಡ್ಜ್ ಅಂತಲೂ ಕರೀತಾರೆ, ವೆಬ್ ಅಂತಲೂ ಕರೀತಾರೆ. ಸೊ ವೆಬ್ ಅಂದರೆ ನೀವು ಆ ಫ್ಲೂಟ್ ನಡುವೆ ಒಂದು ಆ ಥಿಕ್ನೆಸ್ ಗ್ರ್ಯಾಜುವಲ್ ಆಗಿ ಟುವರ್ಡ್ಸ್ ದಿ ಸ್ಯಾಂಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. So it is the backbone of the drill. It is the backbone of the drill, web angle. So web, nan backbone of the drill annadu. This is the angle between the chisel heads and the cutting blade. Nodi chisel heads idu chisel heads. Okay, and idu chisel heads anta ನಾವು ಕರೀತಾ ಇದೀವಿ. ಮತ್ತೆ ಕಟಿಂಗ್ ಲಿಪ್, ಏನು ಕಟಿಂಗ್ ಲಿಪ್ ಏನಿದೆ, ಈ ಕಟಿಂಗ್ ಲಿಪ್ ವರೆಗೆ ಏನಿದೆ ಅದನ್ನು ನಾವು ದಟ್ ಈಸ್ ಅ ವೆಬ್ ಆ್ಯಂಗಲ್ ಅಥವಾ ಚಿಸಲ್ ಎಡ್ಜ್ ಆ್ಯಂಗಲ್ ಅಂತ ಕರಿತೀವಿ. ಸೊ ದಿಸ್ ಆ್ಯಂಗಲ್ ಈಸ್ ಜನರಲಿ 55 ಡಿಗ್ರಿ. ಸೊ ಇದಿಷ್ಟು ಆ್ಯಂಗಲ್ ಇಂಪಾರ್ಟೆಂಟ್. ಸೊ ಕ್ಲಿಯರೆನ್ಸ್ ಆ್ಯಂಗಲ್ಲು 8 to 12 ಡಿಗ್ರಿ, ಚಿಸಲ್ ಹೆಡ್ಸ್ ಆ್ಯಂಗಲ್ ಅಥವಾ ವೆಬ್ ಆ್ಯಂಗಲ್ಲು 55 ಡಿಗ್ರಿ, ಸೊ ಪಾಯಿಂಟ್ ಆ್ಯಂಗಲ್ಲು 118 ಡಿಗ್ರಿ, ಜನರಲ್ ಎಲಿಕ್ಸ್ ಆ್ಯಂಗಲ್ಲು ಸೊ 27.5 ಡಿಗ್ರಿ. ಸೊ ಅದರಲ್ಲಿ ಎಲಿಕ್ಸ್ ಆ್ಯಂಗಲಲ್ಲಿ 3 ಥರ ಇದೆ, ಎಚ್ ಟೈಪು, ಎನ್ ಟೈಪು, ಎಸ್ ಟೈಪ್. ಎಚ್ ಅಂದರೆ ಫಾರ್ ಆಡ್ ಅಂಡ್ ಟೆನಾಸಿಯಸ್ ಮೆಟೀರಿಯಲ್, ಎಸ್ ಅಂದರೆ ಫಾರ್ ಸಾಫ್ಟ್ ಮೆಟೀರಿಯಲ್, ಎನ್ ಟೈಪ್ ಅಂತ ಅಂದರೆ ದಟ್ ಈಸ್ ಅ ನಾರ್ಮಲ್ ಕಾರ್ಬನ್ ಸ್ಟೀಲ್, ದಟ್ ಈಸ್ 16 to 30 ಡಿಗ್ರಿ ಅದು ಇರುತ್ತೆ. ಸೊ ದಿಸ್ ಈಸ್ the different angles of the drill. Now, how to designate a drill or how to specify a drills? Twist drill. The twist drills are designated by the number one. Already I told in the last class, twist drills are specified according to the tool type, diameter, and shape of the shank ಅಂತ ಹೇಳಿದೆ. So important diameter, tool type, and shank is also important, and material. For example, twist drill 9.5 HIS 5101 HSS ಅಂತ. ಇಲ್ಲಿ 9.5 ಅಂತಕ್ಕಂಥದ್ದು ಇಟ್ ಇಸ್ ದಿ ಡಯಾಮೀಟರ್ ಆಫ್ ದಿ ಡ್ರಿಲ್. ಎಚ್ ಅಂದರೆ ಫಾರ್ ಅ ಟೂಲ್ ಟೈಪ್, ಇಟ್ಸ್ ಆಡ್ ಅಂಡ್ ಟೆನಾಸಿಯಸ್ ಮೆಟೀರಿಯಲ್, ಅಂಡ್ IS ದಟ್ ಮೀನ್ಸ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್. ಮತ್ತು ಲಾಸ್ಟಲ್ಲಿ HSS ಅಂತ ಕೊಟ್ಟಿದ್ದಾನೆ, ಅದು ಏನು ತೋರಿಸುತ್ತೆ, ಹೈ ಸ್ಪೀಡ್ ಸ್ಟೀಲ್. ದ ಡ್ರಿಲ್ ಬಿಟ್ಸ್ ಆರ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲು ಇರ್ಬೋದು, ಹೈ ಸ್ಪೀಡ್ ಸ್ಟೀಲು ಇರ್ಬೋದು. ಸೊ ದಿಸ್ ಈಸ್ ಹೌ ಟು ಡೆಸಿಗ್ನೇಟ್ ದಿ ಡ್ರಿಲ್ಸ್. ಇದ್ರ ಜೊತೆಗೆ ಈ ಟ್ವಿಸ್ಟ್ ಡ್ರಿಲ್ಸನ್ನು ಡೆಸಿಗ್ನೇಟ್ ಮಾಡುವಾಗ ಸ್ಯಾಂಕ್ ಕೂಡ ಇಂಪಾರ್ಟೆಂಟ್. ಸೊ ಪ್ಯಾರಲಲ್ ಸ್ಯಾಂಕ್ ಆರ್ ಸ್ಟ್ರೈಟ್ ಸ್ಯಾಂಕ್, ಜೊತೆಗೆ ಟೇಪರ್ ಸ್ಯಾಂಕ್ ಡ್ರಿಲ್ ಬಿಟ್ಸ್ ಅದನ್ನು ಕೂಡ ಹೇಳಬೇಕು. ಪ್ಯಾರಲಲ್ ಸ್ಯಾಂಕ್ ಟ್ವಿಸ್ಟ್ ಡ್ರಿಲ್ ಅಥವಾ ಟೇಪರ್ ಸ್ಯಾಂಕ್ ಟ್ವಿಸ್ಟ್ ಡ್ರಿಲ್, ಲೈಕ್ ದಟ್. ಡಯಾಮೀಟ್ರು, ಟೂಲ್ ಟೈಪು, IS ನಂಬರು ಮತ್ತು ಮೆಟೀರಿಯಲ್ಸ್, ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಫ್ ದ ಟೂಲ್ ಟೈಪ್ ಇಸ್ ನಾಟ್ ಇಂಡಿಕೇಟೆಡ್, ಒಂದೊಂದು ಸಂದರ್ಭದಲ್ಲಿ HNS ಅಂತ ಇಂಡಿಕೇಟ್ ಮಾಡಿಲ್ಲ, ಅಂಥ ಸಂದರ್ಭದಲ್ಲಿ ಇಟ್ ಶುಡ್ ಬಿ ಟೇಕನ್ ಆ್ಯಸ್ ಟೈಪ್ ಎನ್. ಏನು ಇಂಡಿಕೇಟ್ ಆಗಿಲ್ಲ ಅಂತ ಅಂದರೆ ಅದನ್ನು ನಾವು ಯಾವುದೋ ನಾರ್ಮಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ನಾರ್ಮಲ್ ಅಂದರೆ ಗೊತ್ತು, 16 or 18 to 16 to 30 ಡಿಗ್ರಿ ಇರುತ್ತೆ. ಜನರಲಿ 27.5 ಡಿಗ್ರಿ ಅಂತ ನಾನು ಹೇಳಿದ್ದೀನಿ. ಸೊ ದಟ್ ಈಸ್ N2. ಕೆಲವು ಏನು ಹೆಲಿಕ್ಸ್ ಆ್ಯಂಗಲ್ ನಾನು ಹೇಳ್ತಾ ಇದ್ದೆ, ಅವಾಗ ಬೇರೆ ಬೇರೆ ಮೆಟೀರಿಯಲ್ಸ್ಗೆ ಅಕಾರ್ಡಿಂಗ್ ಟು ದ ಆರ್ಡ್ನೆಸ್ ಆಫ್ ದ ಮೆಟೀರಿಯಲ್, ಈ ಡ್ರಿಲ್ ಬಿಟ್ಸ್ ಆ್ಯಂಗಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ಆರ್ಡ್ನೆಸ್ನ ಆಧಾರ. ಡ್ರಿಲ್ ಬಿಟ್ಸ್ ಆ್ಯಂಗಲನ್ನು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥದ್ದೇ ಮೆಟೀರಿಯಲ್ಸ್. ಯಾವುದರ ಮೇಲೆ ಇದು ಕೇಳ್ತಾರೆ ಎಕ್ಸಾಮ್ನಲ್ಲಿ, ಹೌ ಟು ಸೆಲೆಕ್ಟ್ ದ ಆ್ಯಂಗಲ್ ಆಫ್ ದ ಡ್ರಿಲ್ ಆ್ಯಂಗಲ್ಸ್ ಅಥವಾ ಡ್ರಿಲ್ ಬಿಟ್ಸ್ ಅಂತ. ಅಕಾರ್ಡಿಂಗ್ ಟು ದ ಮೆಟೀರಿಯಲ್, ನೋಡೋಣ ಈಗ ಯಾವ ಥರ ಇದೆ ರೆಕಮೆಂಡೆಡ್ ಡ್ರಿಲ್ಸ್. ನೋಡಿ, ಇಲ್ಲಿ ನಿಮಗೆ ಒಂದು ಚಾರ್ಟ್ ಇದೆ. ಇಲ್ಲಿ ಮೆಟೀರಿಯಲ್, ಯಾವ ಮೆಟೀರಿಯಲ್ನ ಡ್ರಿಲ್ ಮಾಡಬೇಕು, ಅದರದ್ದು ಪಾಯಿಂಟ್ ಆ್ಯಂಗಲ್ ಎಷ್ಟಿರಬೇಕು, ಎಲಿಕ್ಸ್ ಆ್ಯಂಗಲ್ ಎಷ್ಟಿರಬೇಕು ಇದೆ. ಮತ್ತು ಈ ಕಡೆ ಸೇಮ್ ಅದೇ ರಿಪೀಟ್ ಆಗುತ್ತೆ. ನಾನೀಗ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಮೆಟೀರಿಯಲ್ ಟು ಬಿ ಡ್ರಿಲ್ ಸ್ಟೀಲ್ ಅಂಡ್ ಕ್ಯಾಸ್ಟ್ ಸ್ಟೀಲ್ ಅಪ್ ಟು 7 kg ಫೋರ್ಸ್ ಪರ್ mm² ಸ್ಟ್ರೆಂತ್ ಇರತಕ್ಕಂಥದ್ದು.
ಮತ್ತೆ ಗ್ರೇ ಕ್ಯಾಸ್ಟ್ ಐರನ್, ಮ್ಯಾಲೆಬಲ್ ಕ್ಯಾಸ್ಟ್ ಐರನ್, ಬ್ರಾಸ್, ಜರ್ಮನ್ ಸಿಲ್ವರು, ನಿಕ್ಕಲ್. ಇದನ್ನ ಡ್ರಿಲ್ ಮಾಡಲಿಕ್ಕೆ ಪಾಯಿಂಟ್ ಆಂಗಲ್ ಏನಿರಬೇಕು, 118 ಡಿಗ್ರಿ ಇರಬೇಕು. ಪಾಯಿಂಟ್ ಆಂಗಲ್ ಮೊದಲನೇ ಲೈನಲ್ಲಿ. ಮತ್ತೆ ಎಲಿಕ್ಸ್ ಆಂಗಲ್ನ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಈ ಥರ ಒಂದು ಮೆಟೀರಿಯಲ್ಸನ್ನ ಡ್ರಿಲ್ ಮಾಡಬೇಕಾದ್ರೆ ಡಯಾಮೀಟರು 3.2 ಇಂದ 5 mm ವರೆಗೆ 22 ಡಿಗ್ರಿ ಇರಬೇಕು. 22 ಡಿಗ್ರಿ ಇರಬೇಕು. 5 ಇಂದ 10 ವರೆಗೆ 25 ಡಿಗ್ರಿ ಇರಬೇಕು. 10 and above 30 ಡಿಗ್ರಿ ಇರಬೇಕು. ಇಟ್ ಈಸ್ ದಿ ಸಿಸ್ಟಮ್. ಇನ್ನು ಎರಡನೇ ಮೆಟೀರಿಯಲ್ ಅನ್ನ ನಾವು ನೋಡಿದ್ರೆ ಬ್ರಾಸ್, ಅದರಲ್ಲಿ ಕಾಪರ್ ಅಂಡ್ ಜಿಂಕ್ ಪಾಟಿ ಇರ್ತಕ್ಕಂಥ ಬ್ರಾಸ್. ಇಲ್ಲಿ ಪಾಯಿಂಟ್ ಆಂಗಲ್ 118 ಡಿಗ್ರಿ, ಎಲಿಕ್ಸ್ ಆಂಗಲ್ ಡಯಾಮೀಟರ್ 3.2 ಇಂದ 5 ವರೆಗೆ 12 ಡಿಗ್ರಿ, 5 to 10 mm ಡಯಾಮೀಟರ್ ಇದ್ರೆ 13 ಡಿಗ್ರಿ, 10 ಡಯಾಮೀಟರ್ಗಿಂತ ಜಾಸ್ತಿ ಇದ್ರೆ ಎಲಿಕ್ಸ್ ಆಂಗಲ್ 13 ಡಿಗ್ರಿ ಇರಬೇಕು. 10 ಡಯಾಮೀಟರ್ ಎಬೋ ಇದ್ರೆ. ಅದೇ ರೀತಿ ಕಾಪರ್ ಅಪ್ ಟು 30 mm ಡ್ರಿಲ್ ಡಯಾಮೀಟರ್ ಅಂಡ್ ಅಲ್ಯೂಮಿನಿಯಂ ಅಲಾಯ್ಸ್ ಫಾರ್ಮಿಂಗ್ ಎ ಕರ್ಲಿ ಚಿಪ್ಸ್, ಸೆಲ್ಯುಲಾಯ್ಡ್, ಇಂಥ ಒಂದು ಮೆಟೀರಿಯಲ್ಗೆ ಪಾಯಿಂಟ್ ಆಂಗಲ್ ನೋಡಿ, ಇಲ್ಲಿ ನೋಡಿ ಮೆಟೀರಿಯಲ್ ಪಾಯಿಂಟ್ ಆಂಗಲ್ ಜನರಲ್ 118 ಡಿಗ್ರಿ ಇರಬೇಕು ಅಂತ, ಇಲ್ಲಿ ನೋಡಿ 140 ಡಿಗ್ರಿ ಇದೆ. ಸೊ ಎಲಿಕ್ಸ್ ಆಂಗಲ್ಲು 3.5 to 5, 35 to 40 ಡಿಗ್ರಿ ಇದಕ್ಕೆ, 35 ಡಿಗ್ರಿ 40 ಡಿಗ್ರಿ. ಅದೇ ರೀತಿ ಅಸ್ಟೆನಿಕ್ ಸ್ಟೀಲ್ಸ್ ಮೆಗ್ನೀಸಿಯಂ ಅಲಾಯ್ಸ್ ಅಂತ ಇದೆ, 118 ಡಿಗ್ರಿ, 3.5 to 5 12 ಡಿಗ್ರಿ. ಸೊ ಇದು 13 ಡಿಗ್ರಿ ಅಂಡ್ 13 ಡಿಗ್ರಿ ಅಬೋವ್ ಇರ್ತಕ್ಕಂಥದ್ದು ಫಾರ್ ಅಸ್ಟೆನಿಕ್ ಸ್ಟೀಲ್ಸ್. ಅನದರ್ ಒನ್ ರೆಕಮೆಂಡೇಶನ್ಸ್ ಇಲ್ಲಿ ನಾವು ನೋಡೋಣ. ಸ್ಟೀಲ್ ಅಂಡ್ ಕ್ಯಾಸ್ಟ್ ಸ್ಟೀಲ್ 70 to 120, ಪಾಯಿಂಟ್ ಆಂಗಲ್ ಇಸ್ 130 ಡಿಗ್ರಿ. ಸೊ 10 ಡಯಾಮೀಟರ್ 10 and above ಇದ್ರೆ 30 ಡಿಗ್ರಿ, ಲೆಸ್ ದೆನ್ ದಟ್ ಬಿಲೋ 30 ಡಿಗ್ರಿ ಇರಬೇಕು. ಸ್ಟೈನ್ಲೆಸ್ ಸ್ಟೀಲು, ಕಾಪರು, ಡ್ರಿಲ್ ಮೋರ್ ದೆನ್ 30 mm ಡಯಾಮೀಟ್ರು. ಅಲ್ಯೂಮಿನಿಯಂ ಫಾರ್ಮಿಂಗು, ಶಾರ್ಟ್ ಬ್ರೋಕನ್ ಚಿಪ್ಸ್, ಕರ್ಲಿ ಚಿಕ್ಕ ಚಿಕ್ಕ ಚಿಪ್ಸ್ ಬರ್ತಾ ಇರುತ್ತೆ ಅದರಲ್ಲಿ. ಅದಕ್ಕೆ ಪಾಯಿಂಟ್ ಆಂಗಲ್ ಬಂದು 140 ಡಿಗ್ರಿ, ಅಪ್ ಟು 3.2 22 ಡಿಗ್ರಿ, ಅಪ್ ಟು 10 mm 5 to 10 25, ಅಬೌಟ್ 10 30 ಡಿಗ್ರಿ ಎಲಿಕ್ಸ್ ಆಂಗಲ್. ಅದೇ ರೀತಿ ಮೌಲ್ಡೆಡ್ ಪ್ಲಾಸ್ಟಿಕ್ 80 ಡಿಗ್ರಿ ಪಾಯಿಂಟ್ ಆಂಗಲ್. ಮೌಲ್ಡೆಡ್ ಪ್ಲಾಸ್ಟಿಕ್ ವಿತ್ ಥಿಕ್ನೆಸ್ ಮತ್ತೆ ಎಸ್ ಗ್ರೇಟರ್ ದೆನ್ ಡಿ ಅಂತ ಇದೆ. ಲ್ಯಾಮಿನೇಟೆಡ್ ಪ್ಲಾಸ್ಟಿಕ್, ಹಾರ್ಡ್ ರಬ್ಬರ್, ಅದು ಮಾರ್ಬಲ್ ಇರ್ಬೋದು, ಕೋಲ್ ಇರ್ಬೋದು, ಸ್ಲೇಟ್ ಇರ್ಬೋದು, ಅಂಥದಕ್ಕೆ ಪಾಯಿಂಟ್ ಆಂಗಲ್ 80 ಡಿಗ್ರಿ 80 ಡಿಗ್ರಿ. ಜಿಂಕ್ ಅಲಾಯ್ಸ್ಗೆ 180 ಡಿಗ್ರಿ. ಸೊ ಲೈಕ್ ದಟ್ ವಿ ಸೆಲೆಕ್ಟ್ ಡ್ರಿಲ್ ಅಕಾರ್ಡಿಂಗ್ ಟು ದಿ ಹಾರ್ಡ್ನೆಸ್ ಆಫ್ ದಿ ಮೆಟೀರಿಯಲ್. ಡ್ರಿಲ್ ಆಂಗಲ್ಸ್ ಎಷ್ಟಿರಬೇಕು ಅನ್ನೋದು ಅಕಾರ್ಡಿಂಗ್ ಟು ದ ಹಾರ್ಡ್ನೆಸ್ ಆಫ್ ದ ಮೆಟೀರಿಯಲ್ಸ್ ನಾವೇನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೊಳ್ತೀವಿ. ಜನರಲ್ ಥಿಂಕಿಂಗ್ ಒಂದು ನಿಮಗೆ ಇರಲಿ. ಡ್ರಿಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಒಂದು ಅಂಶ ನಿಮಗೆ ಒಂದಷ್ಟು ಆ್ಯಂಗಲ್ಸು ನೆನಪಿನಲ್ಲಿರಬೇಕಾಗುತ್ತೆ. ಒಂದು ಪಾಯಿಂಟ್ ಆ್ಯಂಗಲ್ 118 ಡಿಗ್ರಿ, ಕ್ಲಿಯರೆನ್ಸ್ ಆ್ಯಂಗಲ್ 8 to 10 ಡಿಗ್ರಿ, ಜನರಲ್ ಎಲಿಕ್ಸ್ ಆ್ಯಂಗಲ್ 27.5 ಡಿಗ್ರಿ. ಸೊ ಅದರಲ್ಲಿ ಎಚ್ ಟೈಪ್, ಎನ್ ಟೈಪ್, ಎಸ್ ಟೈಪ್, ಮತ್ತು ವೆಬ್ ಆ್ಯಂಗಲ್ಲು 55 ಡಿಗ್ರಿ. ಇವಿಷ್ಟು ಆ್ಯಂಗಲ್ಸನ್ನು ನೀವು ಜನರಲ್ ಆಗಿ ನೆನಪಿಟ್ಕೋಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಮಕ್ಕಳೇ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಅದ್ಯಾವುದು ಕೇಳ್ತಾರೆ ನೋಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮಗೆ ಚೂಸ್ ದಿ ಕರೆಕ್ಟ್ ಆನ್ಸರ್. ದ ಪಾಯಿಂಟ್ ಆ್ಯಂಗಲ್ ಆಫ್ ದ ಡ್ರಿಲ್ ಡಿಪೆಂಡ್ಸ್ ಆನ್, ನೋಡಿ ಇದುವರೆಗೆ ನಾನು ಏನು ಈ ಆ್ಯಂಗಲ್ಸ್ ಬಗ್ಗೆ ಹೇಳ್ಕೊಂಡು ಹೋದೆ, ಯಾವುದ್ರ ಮೇಲೆ ಡಿಪೆಂಡ್ ಆಗೋದು ಪಾಯಿಂಟ್ ಆ್ಯಂಗಲ್ಲು, ಯಾವುದ್ರ ಮೇಲೆ? ಅಕಾರ್ಡಿಂಗ್ ಟು ದಿ ಮೆಟೀರಿಯಲ್ ಅಂತ ಹೇಳಿದ್ನಲ್ಲ. ಹಾಗಾದ್ರೆ ಯಾವುದಿದೆ? ಎಸ್, ಯುವರ್ ಆನ್ಸರ್ ಇಸ್ ಕರೆಕ್ಟ್. ಸಿ ಇಸ್ ದ ಕರೆಕ್ಟ್. ದ ಮೆಟೀರಿಯಲ್ ಆಫ್ ದ ವರ್ಕ್. ದ ಪಾಯಿಂಟ್ ಆ್ಯಂಗಲ್ ಆಫ್ ಎ ಸ್ಟ್ಯಾಂಡರ್ಡ್ ಡ್ರಿಲ್, ಜನರಲ್ ಡ್ರಿಲ್ ಪಾಯಿಂಟ್ ಆ್ಯಂಗಲ್ ಎಷ್ಟಿರುತ್ತೆ? ವೆರಿ ಗುಡ್, 118 ಡಿಗ್ರಿ. ಅಂದರೆ ಯಾವುದು ನೀವು ಹೇಳ್ತಾ ಇರೋದು? ಸಿ. ಎಸ್, ಸಿ ಇಸ್ ದ ಕರೆಕ್ಟ್, 118 ಡಿಗ್ರಿ. ದ ಎಲಿಕಲ್ ಆ್ಯಂಗಲ್ ಡೆಟರ್ಮೈನ್ಸ್, ನೋಡಿ ಈ ಎಲಿಕಲ್ ಆ್ಯಂಗಲ್ಗೆ ಇನ್ನೊಂದು ಹೆಸರಿಂದ ನಾವು ಹೇಳಿದ್ವಿ. ಸೊ ವಾಟ್ ಈಸ್ ದಟ್ ಆ್ಯಂಗಲ್? ಕಟಿಂಗ್ ಆ್ಯಂಗಲ್, ಚು ಆ್ಯಂಗಲ್, ರ್ಯಾಕ್ ಆ್ಯಂಗಲ್, ಲಿಪ್ ಆ್ಯಂಗಲ್ ಇದೆ. ದ ಎಲಿಕಲ್ ಆ್ಯಂಗಲ್ determines the gas
ಮೂರು ಹೇಳಿದ್ವಿ ನಾವು. That one is C, rack angle. C is the correct answer. The clearance angle of a drill is between. Clearance angle drill ಹೇಳಿದೆ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತ. Yes, B is the correct answer. 8 degree ಇಂದ 12 degree. 8 to 12 degree. B is the correct answer. The relief angle provides behind the cutting edge is called. ಕಟಿಂಗ್ ಎಡ್ಜ್ ಹಿಂದೆ ಒಂದು ರಿಲೀಫ್ ಆಂಗಲ್ ಅನ್ನು ಪ್ರೊವೈಡ್ ಮಾಡಿರ್ತಾರೆ. ಆ ಒಂದು ಆಂಗಲ್ಗೆ ಏನು ಹೆಸರು? ದಟ್ ಈಸ್ ಕಾಲ್ಡ್ ಕ್ಲಿಯರೆನ್ಸ್ ಆಂಗಲ್. ಕ್ಲಿಯರೆನ್ಸ್ ಆಂಗಲ್ ಅಂದ್ರೆ ಮಕ್ಕಳೇ ಅದು ರಿಲೀಫ್ ಆಂಗಲ್ ಟು ಪ್ರೊವೈಡ್ ಬಿಯಾಂಡ್ ದ ಕಟಿಂಗ್ ಎಡ್ಜ್ ಟು ಪ್ರಿವೆಂಟ್ ಫ್ರಿಕ್ಷನ್ಸ್ ಬಿಟ್ವೀನ್ ದ ಕಟಿಂಗ್ ಎಡ್ಜ್ ಅಂಡ್ ದಿ ವರ್ಕ್. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಎಲಿಕ್ಸ್ ಆಂಗಲ್ ಇದೆ, 3 ಹ್ಯಾಂಗಲ್ಸ್ ಅನ್ನು ಕೊಟ್ಟಿದೆ ನೋಡಿ. ಕಡಿಮೆ, ಜಾಸ್ತಿ, ಜಾಸ್ತಿ ಇರ್ತಕ್ಕಂಥದ್ದು. ಫಾರ್ ಲೋ ಕಾರ್ಬನ್ ಸ್ಟೀಲ್, ದಟ್ ಈಸ್ ನಾರ್ಮಲ್ ಲೋ ಕಾರ್ಬನ್ ಸ್ಟೀಲ್ ಅಂತ ನಿಮಗೆ ಗೊತ್ತು. ಸೊ ಬಿ ಎನ್ ಟೈಪ್. ಫಾರ್ ಆಡ್ ಅಂಡ್ ಟೆನಾಸಿಯಸ್ ಮೆಟೀರಿಯಲ್, ದಟ್ ಈಸ್ ಎಚ್ ಟೈಪ್, ದಟ್ ಈಸ್ A. For soft and tough materials, soft and tough material that is S type, that is C. For general purpose drilling work, that is N type, that is D. HNS ಇಲ್ಲಿರ್ತಕ್ಕಂಥದ್ದು ಹಾರ್ಡು, ನಾರ್ಮಲ್ಲು ಮತ್ತೆ ಸಾಫ್ಟ್. ಸೊ ಈ ಒಂದುಗಳನ್ನು ಇಟ್ಕೊಂಡು ಒಂದೊಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ನಲ್ಲಿ ಕೇಳಬಹುದು. ಇಲ್ಲಿ ಈ ಡ್ರಿಲ್ ಆಂಗಲ್ಸು ಅದನ್ನು ಈಗ ಹೇಳಿದೆ ನಾನು, ಮುಖ್ಯವಾಗಿ ರ್ಯಾಕ್ ಆ್ಯಂಗಲ್, ಪಾಯಿಂಟ್ ಆ್ಯಂಗಲ್, ಕ್ಲಿಯರೆನ್ಸ್ ಆ್ಯಂಗಲ್, ಚಿಸಲ್ ಎಡ್ಜ್ ಆ್ಯಂಗಲ್, ವೆಬ್ ಆ್ಯಂಗಲ್ ಅಂತ ಹೇಳಿದ್ವಿ. ಅವುಗಳನ್ನು ನೀವು ಈಗ ಕರೆಕ್ಟಾಗಿ ಲೇಬಲ್ ಮಾಡಬೇಕು, ಚಿತ್ರಗಳನ್ನು ನೋಡ್ಕೊಂಡು ಐಡೆಂಟಿಫೈ ಮಾಡಬೇಕು. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಂಬರ್ 1 ಇಸ್ ರ್ಯಾಕ್ ಆ್ಯಂಗಲ್ ಇದೆ. ಇಲ್ಲಿ ಎ ಬಿ ಸಿ ಡಿ ಅಂತ ಇದೆ. ವಿಚ್ ಈಸ್ ರ್ಯಾಕ್ ಆ್ಯಂಗಲ್? ಹೇಳಿದೆ ರ್ಯಾಕ್ ಆ್ಯಂಗಲ್ ಇಸ್ ನಥಿಂಗ್ ಬಟ್ ಎಲಿಕ್ಸ್ ಆ್ಯಂಗಲ್. ಆ ಸೆಂಟ್ರಲ್ ಲೈನ್ ಇಂದ ಆ ಎಲಿಕ್ಸ್ ಫಾರ್ಮೇಶನ್ ಆಗಿರುತ್ತಲ್ಲ ನೋಡಿ, ದಿಸ್ ಇಸ್ ಸೆಂಟ್ರಲ್ ಲೈನ್ ಆಫ್ ದ ಡ್ರಿಲ್, ಸರ್ಕ್ಯುಲರ್ ಲೈನ್, ಸೆಂಟ್ರಲ್ ಲೈನ್, ಆಕ್ಸಿಸ್ ಲೈನ್. ಈ ಎಲಿಕ್ಸ್ ಇದೆಯಲ್ಲ, ದಿಸ್ ಈಸ್ ರ್ಯಾಕ್ ಆ್ಯಂಗಲ್. 1 ಇಸ್ ಎ. ಪಾಯಿಂಟ್ ಆ್ಯಂಗಲ್ ಅಂದ್ರೆ ಆ ಎರಡು ಕೋನಗಳ ನಡುವೆ ಇರ್ತಕ್ಕಂಥ ಪಾಯಿಂಟ್, ದಟ್ ಈಸ್ ಬಿ. ಕರೆಕ್ಟಾ? ಎಸ್. ಕ್ಲಿಯರೆನ್ಸ್ ಆ್ಯಂಗಲ್, ಸೊ which is correct? Yes, C is the clearance angle. Chisel edge angle, that is D, and web angle, that is also D. Chisel edge angle ಅಂತ ಕೂಡ ಕರೀತಾರೆ, ಅದಕ್ಕೆ web angle ಅಂತ ಕೂಡ ನಾವು ಕರಿತೀವಿ. So then another some multiple choice, choose the correct answer. MCQ. What is the name of the angle in the drill bit marked as X? ಈ angle ಏನು? ಚಿಸಲ್ ಆ್ಯಂಗಲ್ಲ, ರೇಕ್ ಆ್ಯಂಗಲ್ಲ, ಪಾಯಿಂಟ್ ಆ್ಯಂಗಲ್ಲ, ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್. ಈ ಆ್ಯಂಗಲ್ ಚಿತ್ರದಲ್ಲಿ ನಾನು ತೋರಿಸಿದೆ, 8 to 12 ಡಿಗ್ರಿ ಇರುತ್ತೆ ಮಕ್ಕಳೇ ಅಂತ ಹೇಳಿದೆ. ಇದೇ ಯಾವ ಆ್ಯಂಗಲ್ಲು? ಸೊ ದಿಸ್ ಈಸ್ ಲಿಪ್ ಕ್ಲಿಯರೆನ್ಸ್ ಆ್ಯಂಗಲ್, ವಿಚ್ ಇಸ್ ಕರೆಕ್ಟ್. ಡಿ ಇಸ್ ದ ಕರೆಕ್ಟ್. ವೆರಿ ಗುಡ್. Another one, which angle is determined by the helix angle in drill bit? ಇಲ್ಲಿ ಕೊಟ್ಟಿದ್ದಾನೆ ಪಾಯಿಂಟ್ ಆ್ಯಂಗಲ್, ರೇಕ್ ಆ್ಯಂಗಲ್, ಚಿಸಲ್ ಆ್ಯಂಗಲ್, ಕ್ಲಿಯರೆನ್ಸ್ ಆ್ಯಂಗಲ್. ಸೊ ಎಲಿಕ್ಸ್ ಆ್ಯಂಗಲ್ ಅನ್ನ ಇನ್ನೊಂದು ಯಾವ ಥರ ಡೆಟರ್ಮೈನ್ ಅನ್ನು ಯಾವ ರೀತಿ ಮಾಡ್ತೀವಿ? ದಟ್ ಈಸ್ ಯಾವುದು? ಈಗ ತಾನೇ ತೋರಿಸಿದ ಚಿತ್ರದಲ್ಲಿ ಬಿ ಇಸ್ ದ ಕರೆಕ್ಟ್. ರೇಕ್ ಆ್ಯಂಗಲ್. ವಾಟ್ ಈಸ್ ದ ಪರ್ಪಸ್ ಆಫ್ ಟೈಪ್ ಎನ್ ಟ್ವಿಸ್ಟ್ ಡ್ರಿಲ್? ಎನ್ ಟೈಪ್ ಯೂಸ್ಡ್ ಫಾರ್ ಹಾರ್ಡ್ ಮೆಟೀರಿಯಲ್, used for brittle material, used for soft and tough material, used for normal low carbon steel. N means normal. So that is correct one is yes, B is the correct answer. Which decide the point angle of the drill? Point angle anna drill nalli decide ಮಾಡೋದು ಯಾವುದು? ಡ್ರಿಲ್ ಮೆಟೀರಿಯಲ್, ಜಾಬ್ ಮೆಟೀರಿಯಲ್, ಕಟಿಂಗ್ ಸ್ಪೀಡ್, ಸೈಜ್ ಆಫ್ ದ ಡ್ರಿಲ್. That is job, work.
B is the correct answer. How the size of the drill bit is measured? ಡ್ರಿಲ್ ಬಿಟ್ಟನ್ನ ಸೈಜನ್ನ ಹೇಗೆ ಮೆಜರ್ ಮಾಡ್ತೀರಿ? ಬಿಟ್ವೀನ್ ಫ್ಲೂಯಿಡ್ಸ್? ನೋ. ಬಿಟ್ವೀನ್ ದ ಲ್ಯಾಂಡ್ಸ್? ಬಿಟ್ವೀನ್ ದ ವೆಬ್? ನೆಕ್ ಡಯಾಮೀಟರ್. ಸೊ the exact size of the drill bit can be measured between the lands. Between the lands. Or land or margin ಅಂತ ಹೇಳಿದಿನಲ್ಲ, that is B is the correct answer. ವಾಟ್ ಇಸ್ ದ ಎಲಿಕ್ಸ್ ಆಂಗಲ್ಸ್ ಆಫ್ ದ ಜನರಲ್ ಪರ್ಪಸ್ ಡ್ರಿಲ್? ನಾನು ನೋಡಿ ಇಂಪಾರ್ಟೆಂಟ್, ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ತಾ ಇದ್ದೆ, ಮತ್ತೆ ಕೇಳಿದಾನೆ. 9 ಡಿಗ್ರಿ, 118 ಡಿಗ್ರಿ, 27.5 ಡಿಗ್ರಿ, 8 to 20. So which is correct? Yes, C is the correct. 27.5 degree general purpose helix angle. What is the purpose of type S twist drill? S twist drill na purpose ಏನು? Are used for hardened material, used for high carbon steel, used for soft and tough material, used for normal low carbon steel. The S type is used for soft and tough material. That is for C. C is the correct answer. So what is the name of the angle marked X? ನೋಡಿ, ಈ ಆಂಗಲ್ ನೋಡಿ, ಅಲ್ಲಿ ಕೆಳಗಡೆ ತೋರಿಸಿದ ಒಂದು ಚಿತ್ರದಲ್ಲಿ, ಇಲ್ಲಿ ಮೇಲ್ಗಡೆ ತೋರಿಸಿದ. ಇದು ಯಾವ ಆಂಗಲ್ ನೋಡೋಣ? ಎಲಿಕ್ಸಾ, ಲೀಡ್ ಆಂಗಲ್, ಪಾಯಿಂಟ್ ಆಂಗಲ್, ಚಿಸಲ್ ಎಡ್ಜ್ ಆಂಗಲ್. ಸೊ ದಿಸ್ ಇಸ್ ಕಾಲ್ಡ್ ಪಾಯಿಂಟ್ ಆಂಗಲ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಪಾಯಿಂಟ್ ಆಂಗಲ್. So what is the name of the angle in the drill bit marked X? So this angle is called what? Chisel angle, rake angle, point angle, lip clearance angle. 8 to 12 degree. D is the correct answer. Which angle is determined by the helix angle in the drill bit? Point angle, rake angle, chisel angle, clearance angle. ಯಾವ angle ಅನ್ನ ಹೆಲಿಕ್ಸ್ ಆಂಗಲ್ಗೆ ಅನವರ್ತವಾಗಿ ನಾವು ಬಳಸ್ತೀವಿ ಅಂದರೆ ದಟ್ ಒನ್ ಇಸ್ ಬಿ, ರ್ಯಾಕ್ ಆಂಗಲ್. ವಾಟ್ ಇಸ್ ದ ಪರ್ಪಸ್ ಆಫ್ ಟೈಟ್ ಅಂಡ್ ಟ್ವಿಸ್ಟ್ ಡ್ರಿಲ್? ನಾರ್ಮಲ್. ಏನಂದ್ರೇನು? ನಾರ್ಮಲ್. ಸೊ ಆನ್ಸರ್ ಈಸ್ ಫಾರ್ ನಾರ್ಮಲ್ ಲೋ ಕಾರ್ಬನ್ ಸ್ಟೀಲ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಲೈಕ್ ದಟ್ ಇದೇ ರೀತಿ ಪ್ರಶ್ನೆಗಳನ್ನು ಓಕೆ ನಿಮಗೆ ಎಕ್ಸಾಮಿನೇಷನ್ಸ್ನಲ್ಲಿ ಕೇಳ್ತಾರೆ. ಸೊ ಇದೇ ರೀತಿ ಅನೇಕ ಪ್ರಶ್ನೆಗಳು ನಿಮಗೆ ನಮ್ಮ ನಿಮಿ ಅಸೈನ್ಮೆಂಟ್ ಬುಕ್ನಲ್ಲೂ ಕೂಡ ಇದೆ. ಸೊ ಫಾಲೋ ಮಾಡಿ, ರೀಡ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಈ ಒಂದು ಕ್ಲಾಸ್ ನಿಮಗೆ ಯೂಟ್ಯೂಬ್ ಲಿಂಕನ್ನು ಕೂಡ ಶೇರ್ ಮಾಡಿರ್ತೀನಿ. ಯಾರ್ಯಾರಿಗೆ ನೆಟ್ವರ್ಕ್ ಸಮಸ್ಯೆ ಆಗಿರುತ್ತೋ ಅವರೆಲ್ಲ ಯೂಟ್ಯೂಬ್ ಲಿಂಕನ್ನು ಓಪನ್ ಮಾಡಿ, ಯಾವಾಗ ನಿಮಗೆ ಎಲ್ಲಿ ನೆಟ್ವರ್ಕ್ ಸಿಗುತ್ತೋ ಅಂಥ ಸ್ಥಳದಲ್ಲಿ ಕೂತ್ಕೊಂಡು ಏನು ಮಾಡಿ, ಕ್ಲಾಸನ್ನು ವ್ಯೂ ಮಾಡಿ. ಏನೇ ನಿಮಗೆ ಅನುಮಾನಗಳಿದ್ದರೆ ನನಗೆ ಕಾಲ್ ಬ್ಯಾಕ್ ಮಾಡಿ ಮಕ್ಕಳೇ. ಓಕೆ. ಸೊ ಈ ಕೋವಿಡ್ 2ನೇ ಅಲೆ ಇದೆ, ಮನೆಯಲ್ಲೇ ಇರಿ, ಎಲ್ಲೂ ಹೋಗಬೇಡಿ, ಮಾಸ್ಕನ್ನು ಹಾಕ್ಕೊಳ್ಳಿ, ಅಗತ್ಯ ಬಿದ್ದು ಹೊರ ಹೋದಾಗ ಸ್ಯಾನಿಟೈಸರ್ ಮಾಡ್ಕೊಳ್ಳಿ. ಸೊ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಹೈಜಿನಿಕ್ ಆಗಿರಿ, ಕೋವಿಡನ್ನು ದೂರ ಮಾಡೋಣ. ಎಲ್ಲರೂ ಸಹಕಾರವನ್ನು ನೀಡಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು.